ಮಲಗಿದ್ರೆ ನಿದ್ದೆನೂ ಬರ್ಲಿಲ್ಲ, ಬರೀ ನಿನ್ ಯೋಚನೆನೆ. ನಿನ್ನನ್ನು ಹಾಗೆ ದೂರ ಇಟ್ಟಿದ್ದಕ್ಕೆ ಕಣ್ಣಿಂದ ಗಳಗಳ ಅಂತ ನೀರು ಬಂದ್ಬಿಡ್ತು. ಬಾತ್ರೂಮ್ಗೆ ಹೋಗತ್ತಿದ್ದೀನಿ ಗೊತ್ತಾ? ಏ ಹುಚ್ಚ. ಹೌದು ಪೂರ್ವಿ, ನೀನಿಲ್ಲ ಅಂದ್ರೆ ನಾನು ಹುಚ್ಚ ಆಗೋಗ್ತೀನಿ. ಹೇ, ಯಾಕೆ ಅಳ್ತಿದ್ಯಾ? ಪ್ಲೀಸ್ ಪೂರ್ವಿ, ನನ್ನ ಇಷ್ಟು ದೂರ ಇಡಬೇಡ್ವೆ. ನೀನ್ ನನ್ನನ್ನು ಒಂದಿಷ್ಟು ದೂರ ಇಟ್ಟಿದ್ದಕ್ಕೆ ನನ್ನ ಕೈಲಿ ತಡ್ಕೊಳಕ್ಕಾಗ್ಲಿಲ್ಲ. ಪ್ಲೀಸ್ ಅಳ್ಬೇಡ. ಏನ್ ಮಾಡೋದು, ನನ್ನಿಂದ ಆಗ್ತಿಲ್ಲ. ನನ್ನ ಕೈಲಿ ದುಃಖನೇ ತಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್ ನೀನ್ ಅಳ್ಬಾರ್ದು. ನೀನ್ ಅಳ್ಬೇಡ. ಇವಾಗ ನೀನ್ ಯಾಕೆ ಅಳ್ತಿದ್ಯಾ? ನೀನ್ ಅಳ್ತಾ ಇದ್ರೆ ನನಗೂ ಗೊತ್ತಿಲ್ದೆ ಅಳು ಬರ್ತಿದೆ. ಸರಿ ಸರಿ, ನಾನು ಅಳಲ್ಲ. ನೀನ್ ಸಂತೋಷವಾಗಿರ್ಬೇಕು. ನಿನ್ ಕಣ್ಣೀರ್ ನೋಡಕ್ಕ ನಾನು ನಿನ್ ಜೀವನದಲ್ಲಿ ಬಂದಿದ್ದು. ಒಂದ್ ಹನಿ ನೀರು ಬರ್ದೇ ಇರೋ ಹಾಗೆ ನಾನು ನಿನ್ ನೋಡ್ಕೋತೀನಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಮ್ಮಿ. ನನ್ನ ನಂಬಮ್ಮಿ ಪ್ಲೀಸ್. ತಿಂಡಿ ತಿಂದ್ಯಾ? ತಿಂದಿಲ್ಲ. ಯಾಕೆ ತಿಂದಿಲ್ಲ? ಹೇಳದ್ನಲ್ಲ, ನೀನ್ ಫೋನ್ ತೆಗ್ದಿಲ್ಲ ಅಂತ ನನ್ಗೆ ನಿದ್ದೆನೂ ಬಂದಿಲ್ಲ. ಇನ್ ಊಟ ಹೇಗೋಗುತ್ತೆ? ಮೊದ್ಲು ಹೋಗಿ ತಿನ್ನು. ತಿನ್ಬಿಡು, ಮಾತಾಡು. ಮೊದ್ಲು ನೀನ್ ತಿನ್ನು. ನೀನ್ ತಿಂದ್ರೇನೆ ಮಾತಾಡೋದು. ಫೋನಲ್ಲಿ ಮಾತಾಡ್ಬಿಟ್ಟು ತಿಂತೀನಿ. ಅದೆಲ್ಲ ಬೇಡ, ನೀನ್ ತಿನ್ಬಿಟ್ಟು ಆಮೇಲೆ ಫೋನ್ ಮಾಡು. ಸರಿ ಹೋಗು. ಹೋಗ್ತೀನಿ ಇರು. ಸರಿಯಾಗಿ ತಿನ್ಬೇಕು. ನೀನ್ ತಿಂದ? ಇಲ್ಲ. ನೀನ್ ಯಾಕೆ ತಿನ್ಲಿಲ್ಲ? ತಿಂತೀನಿ. ಸರಿ, ಮೊದ್ಲು ಹೋಗಿ ತಿನ್ನು, ಆಮೇಲೆ ಮೆಸೇಜ್ ಮಾಡ್ತೀನಿ. ಬಾಯ್. ಏ ಮಾಳವಿಕಾ, ಇಲ್ಲಿ ಪೂಜಾರ ಹತ್ರ ಎಲ್ಲ ಮಾತಾಡಿಯಲ್ಲ, ಪೂಜೆ ಎಲ್ಲ ಸರಿಗಾಗ್ಬೇಕ, ಏನು ಕಡಿಮೆ ಆಗ್ಬಾರ್ದ. ಎಲ್ಲ ಮೊದ್ಲೇ ಮಾತಾಡಿದೀನಿ ಅಕ್ಕ. ಇವಾಗ ನಾವ್ ಹೋಗಿದ ತಕ್ಷಣ ಪೂಜೆ ಶುರು ಮಾಡ್ಬಿಡ್ತಾರೆ. ಇವತ್ತಿನ ನಮ್ಮ ಮದ್ವೆ ಕೆಲಸ ಶುರು ಆಗುತ್ತೆ. ಆ ಗೀತಾ ಹಾಗಿರ್ಲಿ, ಅವಳ ಹೊಣೆ ಮೇಲೆ ಬರ್ದಿರೋ ಬ್ರಹ್ಮ ಬಂದ್ರು ಕೂಡ ನಮ್ಮ ಮದ್ವೆನ ನಿಲ್ಸಕ್ಕಾಗಲ್ಲ. ನನ್ನ ಮತ್ತೆ ಗೋವಿಂದ್ ಮದ್ವೆ ಆಗೇ ಆಗತ್ತೆ. ಏಯ್, ಏನ್ ಅಲ್ಲಿ ನೋಡ್ತಿದ್ಯಾ? ಗೀತಾ ಅವ್ರ ಫ್ಯಾಮಿಲಿ ಎಲ್ಲೋ ಬಂದೇ ಇಲ್ಲ. ನಾನು ಅದನ್ನೇ ನೋಡ್ತಾ ಇದ್ದೀನಪ್ಪ. ಹಿಂಗ ಅಲ್ಲಿ ನೋಡೋ ಬದಲು ಫೋನ್ ಮಾಡಿ ಎಲ್ಲಿದಾರಂತ ಕೇಳ್ಬೋದಲ್ಲ? ಬಂದ ತಕ್ಷಣ ಮಾಡ್ದೆ ಅಪ್ಪ, ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಏಯ್, ನಾವು ಊರಿಂದ ಬಸ್ಸಲ್ಲಿ ಹೊರಡೋಕ್ ಮೊದಲು ಒಂದೇ ಬಸ್ಸಲ್ಲಿ ಬರೋ ತರ ವ್ಯವಸ್ಥೆ ಮಾಡ್ಬೇಕಿತ್ತು. ಎಲ್ಲ ಹಾಳು ಮಾಡ್ಬಿಟ್ರಿ ನೀವು. ಬಸ್ಸಲ್ಲಿ ಬಂದಿದ್ರೆ ಅಲ್ಲೇ ಎರಡೂ ಕುಟುಂಬಗಳು ಸೇರಿ ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ಏನಾದ್ರೂ ಒಂದು ಏರ್ಪಾಡು ಮಾಡ್ಬೋದಿತ್ತು. ಹೌದಪ್ಪ, ಟ್ರಾವೆಲಿಂಗ್ ಅಲ್ಲಿ ಪೂರ್ವಿ ನಾನು ತುಂಬಾ ಮಿಸ್ ಮಾಡ್ಕೊಂಡೆ. ಇವನ ಆಸೆ. ಹೌದು, ಎಲ್ರೂ ಸೇರಿ ಒಂದೇ ಬಸ್ಸಿಗೆ ಬಂದಿದ್ರೆ ಬಸ್ಸಲ್ಲೇ ಜುಟ್ಟು ಹಿಡ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ತಿದ್ರು. ಅದಕ್ ಬಿಟ್ಟು ಇನ್ನೇನಾಗ್ತಿತ್ತು? ಶುಭ ಮಾತಾಡೋ ಮದುವೆ ಗಂಡು ಅಂದ್ರೆ ಅಪ್ಶಕ್ನ ನೋಡದ್ನಂತೆ. ಮೊದ್ಲು ಹೋಗಿ ನೀನ್ ಬಾಯ್ ತೊಳ್ಕೊ. ಮಾವ, ಇವ್ರ ಆಡೋ ಮಾತಿಗೆ ಗಮನ ಕೊಡ್ಬೇಡಿ. ಹೇಗಾದ್ರೂ ಮಾಡಿ ಗೀತನ ಮೊದ್ಲು ನಾನು ಓರ್ಗಿತಿ ಮಾಡಿ. ಮತ್ತೆ ಪೂರ್ವಿ ಅಬ್ಬಾ, ಅವಳು ಇರ್ತಾಳ ಬಿಡ. ಮಾವ, ನನ್ ಒಬ್ಬಳಿಗೆ ಅತ್ತೆ ಜೊತೆ ಹೇಗಕ್ ಆಗ್ತಿಲ್ಲ. ಗೀತಾ ಬಂದ್ರೆ ನನ್ಗೊಂದ್ ಸಪೋರ್ಟ್ ಇರುತ್ತೆ. ಎಷ್ಟ್ ದಿನ ಅಂತ ಹೀಗೆ ಒಂಟಿಗೂ ಬೆತ್ರ ಒದ್ದಾಡ್ತಾ ಇರ್ಲಿ. ಅವ್ರವ್ರ ಲಾಭಕ್ಕೆ ಅವ್ರವ್ರು ಮಾತಾಡ್ತಾರೆ, ಏನ್ ಮಾಡೋದು? ಸರಿ ಬಿಡು. ಇವ್ರ ಗ್ಯಾಂಗ್ ಏನು ನಮಗ್ ಯಾರಿಗೂ ಗೊತ್ತಾಗ್ದಿರೋಂಗೆ ಏನೋ ನಡೆಸ್ತಿದಾರಲ್ಲ. ಗೋವಿಂದ್, ನೀವೇನ್ ಸಪರೇಟ್ ಆಗಿ ಬರ್ತಿದಾರಲ್ಲ? ಸಪರೇಟ್ ಆಗೇನಿಲ್ಲ ಕಣೆ, ಹಿಂದೆನೆ ಬರ್ತಾ ಇದೀವಲ್ಲ. ಓ, ಏನ್ ಸಮಾಚಾರ? ಏನಾದ್ರು ಐಡಿಯಾ ಮಾಡಿದ್ರಾ? ಏನಿಲ್ಲ ಗೌತಮಿ, ಗೀತಾ ಅವರು ಬರ್ಬೇಕು, ಅದಕ್ಕೆ ಕಾಯ್ತಾ ಇದ್ದೀನಿ. ಏನು, ಗೀತಾ ಮನೆಯವರು ಬರ್ತಿದಾರಾ? ಹೌದು, ಗೀತಾ ಅವ್ರ ಫ್ಯಾಮಿಲಿನೂ ಬರಕ್ ಹೇಳಿದೀನಲ್ವಾ. ಹಿಂಗಾದ್ರೂ ಎರಡು ಫ್ಯಾಮಿಲಿಗಳ ಮಧ್ಯೆ ಸ್ವಲ್ಪ ಫ್ರೆಂಡ್ಶಿಪ್ ಬಂದ್ಬಿಟ್ರೆ ಅಮ್ಮನ್ ಮನ್ಸನ್ನು ಒಪ್ಪಿಸ್ಬಿಟ್ವಿ ಅಂತಂದ್ರೆ ಆಮೇಲೆ ಮದ್ವೆ ಬಗ್ಗೆ ಮಾತಾಡ್ಕೋಬಹುದು. ಅದು ಅಪ್ಪನ ಐಡಿಯಾ. ಓ, ಅಪ್ಪ ಮಗ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಅಂತ ಆಯ್ತು. ಅವಳು ಬರ್ತಾಳೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಬರ್ಲಿ, ನೀವು ಕನಕಲಕ್ಷ್ಮಿ ಅತ್ತೆಗೂ ಅವ್ರ ಫ್ಯಾಮಿಲಿಗೂ ಮೀಟ್ ಮಾಡ್ಸೋಣ ಅಂತ ನೋಡ್ತಾ ಇದ್ದೀರಾ. ಆದ್ರೆ ನಾನು ಅವಳು ಮತ್ತೆ ಅವಳ ಫ್ಯಾಮಿಲಿ ಮರ್ಯಾದೆನ ತೆಗಿಯೋದಕ್ಕೆ ನೋಡ್ತಾ ಇದ್ದೀನಿ. ಕನಕಲಕ್ಷ್ಮಿ ಅತ್ತೆಗೆ ಅವ್ರ ಮುಖ ನೋಡಿದ್ರೇನೆ ಇರಿಟೇಟ್ ಆಗೋ ಥರ ಮಾಡ್ತೀನಿ. ಅಷ್ಟಕ್ಕೂ ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದ ಹಾಗೆ ಈ ಗುಡಿ ಪ್ರೋಗ್ರಾಮ್ ಏನೋ ಗಡಿಬಿಡಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ ಯಾಕೋ ನನ್ಗೇನು ಅರ್ಥ ಆಗ್ತಿಲ್ಲ.
ಅಮ್ಮ ಎಲ್ಲ ಅಕ್ಕನ್ ಮದ್ವೆಗೋಸ್ಕರನೇ. ಏನು? ಅದೇ ಈ ಗುಡಿಲಿ ಮದ್ವೆಗೂ ಮುಂಚೆ ದೋಷ ನಿವಾರಣಾ ಪೂಜೆ ಮಾಡ್ಕೊಂಡ್ರೆ ಆದಷ್ಟು ಬೇಗ ಮದ್ವೆ ಆಗತ್ತೆ. ಅದಕ್ಕೆ ಇಲ್ಲಿಗೆ ಕರ್ಕೊಂಡ್ ಬಂದೆ. ಬನ್ನಿ. ಆ ತುಂಬಾ ಗೊತ್ತಿರೋ ಹಾಗೆ ಮಾತಾಡ್ತಾ ಇದೀಯ. ಅಷ್ಟಕ್ಕೂ ಒಂದ್ ಮದ್ವೆ ಮಾಡೋದಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾ? ಹಲೋ ಪಲ್ಲವಿ ಅವರೇ, ನನ್ನ ಅಷ್ಟು ಲೈಟ್ ಆಗಿ ತಗೋಬೇಡಿ. ಅಲ್ಲ, ಒಂದು ಮದ್ವೆ ಅಲ್ಲ, ನಾವು ಮದ್ವೆ ಆಫೀಸ್ ನೇ ನಡೆಸ್ತಿದೀವಿ. ಎಷ್ಟು ಮದ್ವೆ ಪ್ರೋಗ್ರಾಮ್ ನ ಫಿಕ್ಸ್ ಮಾಡಲ್ಲ, ಎಷ್ಟು ಮದ್ವೆಗಳನ್ನ ಮಾಡ್ಸಲ್ಲ, ಇಷ್ಟೊತ್ಕಾಗ್ಲೇ ಎಷ್ಟು ಎಂಗೇಜ್ಮೆಂಟ್ ಮಾಡ್ಸಿಲ್ಲ. ನೀನ್ ದೊಡ್ಡದಾಗ ನಮ್ಗೇನು ಗೊತ್ತಿಲ್ಲ ಅನ್ನೋಂಗ್ ಹೇಳ್ಬೇಡ. ನಿನಗಿಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ನಿನ್ ಮಾತ್ ತುಂಬಾ ಜಾಸ್ತಿ ಆಯ್ತು. ಮಾತಿಲ್ಲ ಅಂದ್ರೆ ಬದ್ಕಕ್ಕಾಗಲ್ಲ. ನಡಿ ನಡಿ. ಅಲ್ಲ, ನಿನ್ ಮಾತ್ ಕೇಳೇ ಬೆಳ್ದಿರೋದಲ್ವಾ? ನಿನ್ ಬುದ್ಧಿ ಇಲ್ಲ ಅಂದ್ರೆ ಇನ್ಯಾರ್ ಬುದ್ಧಿ ಬರುತ್ತೆ? ಅಂದ್ರೆ ನನ್ನನ್ನ ನೀನು ಗಯ್ಯಾಳಿ ಅಂತಿದ್ಯಾ? ಗಯ್ಯಾಳಿ ಅಂತ ಏನ್ ಹೇಳಲ್ಲ, ಆದ್ರೆ ಮಿನಿ ಗಯ್ಯಾಳಿ. ನಡಿ. ಅಮ್ಮ ಮಗಳಿಬ್ರಿಗೂ ನನ್ ಬುದ್ಧಿ ಬಂದಿಲ್ಲ. ನಂತರ ಕಡಿಮೆ ಮಾತಾಡ್ಬೇಕು. ಏ ಮುದ್ಕಿ, ನೀನ ಕಮ್ಮಿ ಮಾತಾಡೋದು ಸ್ಟಾರ್ಟ್ ಮಾಡ್ದೆ ಅಂದ್ರೆ ಕಿವಿ ತೂತಾಗೋವರ್ಗು ಮಾತಾಡ್ತಾನೆ ಇರ್ತ್ಯ. ನೀನ್ ಹೇಳ್ತಿದ್ಯಾ ನಂಗೆ? ನಡೀರಿ. ಹಾ, ನಡೀರಿ ನಡೀರಿ. ಬಿಗತಿ, ಪೂಜೆ ಶುರು ಮಾಡಕ್ ಮುಂದ ಗುಡಿ ಸುತ್ಕೊಂಡ್ ಬರೋಣ ಬರ್ರಿ. ಆಯ್ತು ಬಿಗ್ರೆ. ಗೌತಮಿ ಬಾವಾ. ಅಷ್ಟಕ್ಕೂ ಇವ್ರ ಗೀತನ ಯಾಕೆ ಬರಕ್ ಹೇಳಿದಾರೆ? ಇವ್ರ ಪ್ಲಾನ್ ಏನಿರ್ಬೋದು? ಅದು ಗೊತ್ತಾದ್ರೆ ಇವ್ರ ಪ್ಲಾನ್ನ ಹೇಗೆ ಹಾಳು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ಬೋದು. ಒಂದ್ ಕಣ್ಣು ಇವ್ರ ಮೇಲೆ ಇಟ್ಟಿರ್ಬೇಕು ನಾನು. ಲೈ, ನಾವು ಬಂದಷ್ಟೊತ್ತಾಯ್ತು, ಅವ್ರಿಂದ ಯಾಕೆ ಬಂದಿಲ್ಲ? ಹೋಗಿ ನೋಡು. ಹಾ ಸರಿ, ನೋಡ್ತೀನಿ ಅಪ್ಪ. ಲೇ ನಾನು ಬಂದೇ ಇರೋ. ಈ ಒಂದೊಳ್ಳೆ ಕಥೆ ಆಯ್ತು. ಇಂಥ ಮಗ ನನ್ನ ಹೊಟ್ಟೆಲಿ ಹೆಂಗ್ ಹುಟ್ಟುದ್ನ ಏನೋ. ಮತ್ ನಾನ್ ಮದ್ವೆ ಆಗೋದ್ ಬೇಡ್ವಾ? ಲೈ, ಅವನು ನಿನಗಿಂತ ದೊಡ್ಡವನು. ಅವನ್ ಮದ್ವೆ ಆದ್ಮೇಲೆ ನಿನ್ ಮದ್ವೆ. ಸುಮ್ನೆ ಅವಸರ ಪಡ್ಬೇಡ. ಅಪ್ಪ, ನೀನು ಲಾಜಿಕ್ ಮರ್ತ ಹೋಗ್ತಾ ಇದೀಯಾ. ಅವ್ರ ಮನೇಲಿ ಪೂರ್ವಿ ದೊಡ್ಡವಳು, ಗೀತಾ ಚಿಕ್ಕವಳು. ಮೊದ್ಲು ಅಕ್ಕನಿಗೆ ಮದ್ವೆ ಮಾಡೋವರೆಗೂ ತಂಗಿಗೆ ಮದ್ವೆ ಮಾಡಲ್ಲ. ಆ ಲೆಕ್ಕ ನೋಡಿದ್ರೆ ಮೊದ್ಲು ನನಗೆ ಮದ್ವೆ ಆಗ್ಬೇಕು. ಛೀ, ನಿಜವಾಗ್ಲೂ ನನ್ನ ತಲೆನ ಕೆಡ್ಸಿ ಕೆರ ಇಡ್ಸ್ಬಿಡ್ತಾರೆ. ಸ್ವಾಮಿ, ನೀವೇ ಕಾಪಾಡ್ಬೇಕು ಸ್ವಾಮಿ. ಅಯ್ಯೋ ಅಯ್ಯೋ. ಅಯ್ಯೋ, ಅಪ್ಪ ಏನ್ರಿ, ನೋಡ್ಕೊಂಡ್ ನಡಿಬಾರ್ದಾ? ತೊಂದ್ರೆ ಇಲ್ದೆ ಪೂರ್ವಿ ಮದ್ವೆ ಆಗ್ಲಿ ಅಂತ ಗುಡಿಗ್ ಬಂದ್ರೆ ನೀವ್ ಈ ರೀತಿ ಗಾಯ ಮಾಡ್ಕೊಂಡ್ರಿ. ದೇವ್ರೆ, ಏನೋ ಆಗದೆ ಇರೋ ತರ ನೋಡ್ಕೋ ಸ್ವಾಮಿ. ಲೇ ಗೋವಿಂದ, ಲೇ ಇರೋ ಬರ್ತಾ ಇದೀನಿ. ಬಾರೋ ಬೇಗ. ಅಯ್ಯೋ ಗೋವಿಂದ. ಏನಿಲ್ಲ, ಚಿಕ್ಕ ಗಾಯ. ನಡೀರಿ, ನಾನ್ ನೋಡ್ಕೊಂಡು ಹತ್ಲಿಲ್ಲ. ನಾವು ಹುಷಾರಾಗಿರ್ಲಿಲ್ಲ ಅಂದ್ರೆ ಆ ದೇವ್ರೇನ್ ಮಾಡ್ತಾನೆ. ಬನ್ನಿ ಬನ್ನಿ. ನಿಧಾನ. ಹಲೋ, ನೀವು ಬಂದಿದ್ದೀರಾ ದೇವಸ್ಥಾನಕ್ಕೆ?
ನಮಸ್ಕಾರ ಅಮ್ಮ. ಈ ಹುಡುಗನ ನಡವಳಿಕೆ ಸರಿ ಇಲ್ಲ ಅನ್ಸ್ತಿದೆ. ಅಂಕಲ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನಪ್ಪ. ನೀವು? ನಾವು ದೇವಸ್ಥಾನಕ್ಕೆ ಬಂದಿದೀವಿ. ನಿಮ್ಮನ್ನ ಸಡನ್ ಆಗಿ ಇಲ್ಲಿ ನೋಡಿ ತುಂಬಾ ಸಂತೋಷ ಆಯ್ತು. ಬನ್ನಿ ಬನ್ನಿ, ಎಲ್ಲ ಒಳಗಡೆ ಬನ್ನಿ. ಸರಿ ಬನ್ನಿ ನಡಿಯಪ್ಪ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ. ಹುಷಾರು, ಆ ಹುಷಾರು. ಬನ್ನಿ ಬನ್ನಿ. ಮಾಳವಿಕಾ, ನೀನ್ ಕೂಡ ಬಂದಿದ್ಯಾ? ಹೌದಮ್ಮ. ನೋಡಿ, ಈ ಗೋವಿಂದನ್ ಮದ್ವೆ ಜವಾಬ್ದಾರಿ ನಮಗೆ ಕೊಟ್ಟಿದಾರಲ್ವಾ, ಅವ್ರ ಜೊತೆ ಇದ್ದು ಮದ್ವೆ ಕೆಲ್ಸ ಎಲ್ಲ ನಿಂತು ಮಾಡಿಸ್ಬೇಕು. ಗೀತನ್ ಕೂಡ ಬರಕ್ ಹೇಳಿದ್ದೆ ನಾನು. ನೀವೆಲ್ಲ ಸೇರ್ಕೊಂಡು ಪೂಜೆ ಮಾಡ್ಬೇಕು, ಬರಕ್ ಆಗಲ್ಲ ಅಂತ ಅನ್ಲು. ಸರಿ, ಇಬ್ರು ಒಂದೇ ಜಾಗಕ್ಕೆ ಹೋಗ್ಬೇಕು ಅಂತಿದ್ವಲ್ಲ, ಅವಶ್ಯಕತೆ ಬರ್ಬೋದು, ನೀನು ಸಹಾಯ ಮಾಡಕ್ ಬಾ ಅಂದೆ. ಹಲೋ ಮೇಡಮ್, ಈ ಹುಡುಗಿ ನೆನ್ಪಿದಾಳಲ್ಲ? ಯಾಕೆ ನೆನ್ಪಿಲ್ಲ? ಹುಡ್ಗಿನ್ ನೋಡಕ್ ಬಂದಾಗ ಬಂದಿದ್ಲು. ಅವತ್ತೇ ನಿಶ್ಚಿತಾರ್ಥನೂ ಮಾಡಿದ್ವಲ್ಲ. ಇವಳು ನಿನ್ ಜೊತೆ ಕೆಲಸ ಮಾಡ್ತಿದ್ದಾಳಲ್ವಾ? ಹೌದು ಹೌದು, ನಮ್ ಪಾರ್ಟ್ನರ್. ನಮಸ್ಕಾರ ಆಂಟಿ. ನಮಸ್ತೆ. ಇವ್ರು ನಮ್ಮಮ್ಮ ನಮ್ಮಪ್ಪ. ನಮಸ್ಕಾರ. ನಮಸ್ತೆ. ನೋಡಿ, ಬುದ್ಧಿಗೆ ಇಷ್ಟು ಡಿಸ್ಟರ್ಬ್ ನಿಮ್ಗೆ ನಮಸ್ಕಾರ ಮಾಡ್ತಿದ್ದಾರೆ ಅಲ್ಲಿ ನೋಡಿ. ಈ ಆಕ್ಸಿಡೆಂಟ್ ಯಾಕೆ ಇಲ್ಲಿಗೆ ಬಂದಾಳ? ಏನಾರ ಪ್ಲಾನ್ ಮಾಡ್ಕೊಂಡ್ ಬಂದಾಳ ಇಲ್ಲ ಸುಮ್ನೆ ಬಂದಾಳ? ಅದೆಲ್ಲ ಸರಿ, ಏನ್ ಮಾಡ್ತೀರಾ ನೀವು? ನಾನು ಟಿವಿ ರಿಪೇರಿ ಮಾಡ್ತೀನಿ. ಏನು, ಟಿವಿ ನೋಡ್ತಾನೆ ಇರ್ತೀರಾ? ಕೆಲಸ ಇಲ್ವಾ? ವೆರಿ ಗುಡ್. ನಾನು ಅಷ್ಟೇ, ಬೆಳಗ್ಗೆ ಎದ್ಕೂಳೆ ಪೇಪರ್ ನೋಡೋದು, ಟಿವಿ ನೋಡೋದು, ಬೇರೆ ಏನು ಕೆಲಸ ಮಾಡಲ್ಲ. ನಾನು ನೀವು ಒಂದೇ. ವೆರಿ ಗುಡ್. ಅಲ್ಲ ಸರ್, ನಾನು ಟಿವಿ ರಿಪೇರಿ ಮಾಡ್ತೀನಿ. ಅಯ್ಯೋ, ನಾನು ಅಷ್ಟೇ ರೀ. ಎಲ್ಲ ಚಾನೆಲ್ ನೋಡ್ತೀನಿ. ಕ್ರಿಕೆಟ್, ಫುಟ್ಬಾಲು, ಬಾಸ್ಕೆಟ್ ಬಾಲು ಎಲ್ಲದೂ ನೋಡ್ತೀನಿ, ಮಿಸ್ಸೇ ಮಾಡಲ್ಲ. ಅಯ್ಯೋ, ಅದಲ್ಲ, ಅವರು ಟಿವಿ ರಿಪೇರ್ ಮಾಡ್ತಾರೆ. ಓಹ್, ಟಿವಿ ರಿಪೇರಿನಾ? ವೆರಿ ಗುಡ್. ಇಲ್ಲಿ ನೋಡಿ, ನಮ್ಮನೆ ಟಿವಿ ಕೆಟ್ಟೋದ್ರೆ ನಿಮ್ಮನ್ನೇ ಕರಿತೀವಿ, ಓಕೆನಾ? ಏನಾದ್ರು ರಿಪೇರಿ ಮಾಡ್ಬೋದಾ ನೋಡಿ ಹೇಳಿ. ಅದು ಬಿಡಿ, ನೀವೇನ್ ಮಾಡ್ತೀರಾ? ನಾನು ಮದ್ವೆಲಿ ರಂಗೋಲಿ ಮೆಹಂದಿ ಹಾಕ್ತೀನಿ. ಏನು, ವಿಗ್? ಅಯ್ಯೋ, ನಿಮ್ ಬುದ್ಧಿಗೆ ಎಷ್ಟು, ನನಗೆ ಯಾಕ್ರಿ ವಿಗ್? ನನ್ ಕೂದ್ಲು ಚೆನ್ನಾಗಿದೆ, ಇವಳು ಕೂದ್ಲು ಚೆನ್ನಾಗಿದೆ, ಮತ್ತೆ ಯಾಕೆ ವಿಗ್? ಅಲ್ಲ ಅಲ್ಲ, ರಂಗೋಲಿ ಮೆಹಂದಿ ಹಾಕ್ತೀನಿ. ಅಯ್ಯೋ, ಎಷ್ಟಲ್ಲಿ ಹೇಳದಮ್ಮ ಕಿವುಡ ನಿಂಗೆ? ನನಗೆ ಯಾಕಮ್ಮ ವಿಗ್? ವಿಗ್ ಇಲ್ದೇನೆ ಚೆನ್ನಾಗಿದ್ದೀನಲ್ಲ ನಾನು. ಕಿಂಗ್ ಆಫ್ ಬ್ಯೂಟಿ ಪ್ರಹ್ಲಾದ. ಏನಂತೀಯಾ? ಅಬ್ಬಾ, ನೀವು ಸುಮ್ನಿರ್ರಿ. ನೀವು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ನಮ್ಗೆ ಮದ್ವೆ ಟ್ರೆಡಿಷನಲ್ ಆಗಿ ನಡಿಬೇಕು. ಹೇಗಿದ್ರು ನೀವು ರಂಗೋಲಿ ಮೆಹಂದಿ ಹಾಕ್ತೀರಾ ಅಲ್ವಾ? ನನ್ ಮಗಳ ಮದ್ವೆ ಜವಾಬ್ದಾರಿ ಹೇಗಿದ್ರು ನಿಮ್ ಮಗಳೇ ತಗೊಂಡಿದ್ದಾಳೆ. ಹಾಗೆ ಆಗ್ಲಿ. ಅಂದ್ರೆ ಮದ್ವೆ ಕೆಲ್ಸ ಎಲ್ಲ ಅವಳೇ ನೋಡ್ಕೊಂತಾಳಲ್ಲ, ಅದಕ್ಕೆ ಆ ರಂಗೋಲಿ ಮೆಹಂದಿ ಜವಾಬ್ದಾರಿ ಮಾಳವಿಕನ ಹತ್ರ ಮಾತಾಡಿ ನೀವೇ ತಗೊಳ್ಳಿ. ಖಂಡಿತವಾಗ್ಲು. ಏಯ್, ಪರಿಚಯ ಮಾಡ್ಸೋ. ಅಪ್ಪ, ಈ ಹುಡುಗಿ ಹೆಸರು ಗೀತಾ, ಆ ಹುಡುಗಿ ಹೆಸರು ಪೂರ್ಣಿಮಾ. ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾರೆ ಇವರು. ಅವರು ಅವ್ರ ಅಪ್ಪ ಅಮ್ಮ. ಓಹ್, ಹೌದಾ? ನಮಸ್ಕಾರ ನಮಸ್ಕಾರ. ಯಾವತ್ತೂ ನೋಡಿಲ್ಲ, ಇವತ್ತೇ ನೋಡ್ತಿರೋದಲ್ವಾ ಲತಾ? ಹೌದೌದೌದು, ನಾವ್ ಇದಕ್ಕಿಂತ ಮುಂಚೆ ಎಲ್ಲಿ ನೋಡಿದೀವಿ ಮಾವ? ಇವಾಗ್ಲೇ ಅಲ್ವಾ ನೋಡ್ತಾ ಇರೋದು? ಮಹಾಲಕ್ಷ್ಮಿ ತರ ಇದಾರೆ. ಮಾಳವಿಕಾ, ನಾವಿಲ್ಲಿಗೆ ಯಾಕೆ ಬಂದೀವಿ? ಹಿಂಗ್ ನಿಂತು ಮಾತಾಡಕ್ಕೇನ? ಈ ಪೂಜಾರಲ್ಲಿ ಇನ್ನೂ ಬರ್ಲಿಲ್ಲ? ಬಂದಮ್ಮ, ನಮಸ್ಕಾರ. ನಮಸ್ಕಾರ. ಆ ಪೂಜಾರ ಪೂಜೆಗೆ ಏನ್ ಬೇಕು ಹೇಳ್ರಿ, ಹೋಗಿ ಎಲ್ಲ ತಂದ್ಬಿಡ್ತೀವಿ. ಪ್ರತ್ಯೇಕವಾಗಿ ಪಟ್ಟಿ ಕೊಡಬೇಕು ಅಂತ ಏನಿಲ್ಲಮ್ಮ. ಪೂಜಾ ಭಂಡಾರದಲ್ಲಿ ಮದುವೆಗೂ ಮುಂಚೆ ಸರ್ವದೋಷ ನಿವಾರಣೆ ಪೂಜೆಗೆ ಬೇಕಾಗಿರೋ ಪೂಜಾ ಸಾಮಗ್ರಿ ಕೊಡಿ ಅಂದ್ರೆ ಕೊಡ್ತಾರೆ. ಅರ್ಶಿನ ಕುಂಕುಮ ತುಂಬಾ ಜಾಸ್ತಿ ಕೊಡ್ತಾರೆ, ತಗೊಂಡ್ ಬನ್ನಿ. ಆ ಕುಂಕುಮ ಅರ್ಶಿಣದಲ್ಲಿ ವಧು ವರರ ಹೆಸರನ್ನ ಬರೆಸ್ಬೇಕು. ಹಂಗ ಆಗ್ಲಿ ಪೂಜಾರ. ಏ ಬಾಲಾಜಿ, ಅಮ್ಮ, ನೀ ಹೋಗಿ ಆ ಪೂಜಾ ಐಟಮ್ಸ್ ಎಲ್ಲ ತಗೊಂಬ. ಸರಿನಮ್ಮ. ಏ ಬಾಲಾಜಿ, ನಾನು ಬರ್ತೀನಿರೋ. ಬಾರಪ್ಪ. ಬನ್ನಿ, ಪ್ರದಕ್ಷಿಣೆ ಹಾಕಿ ನಾವು ಪೂಜೆ ಮಾಡ್ಸೋಣ. ನಿಂತ್ಕೋ. ಹೇಳಿ, ಯಾಕೆ ನಿಂತ್ಕೊಂಡ್ರಿ? ಏನೋ ಹೇಳ್ದೆ ಸೀರಿಯಸ್ ಆಗಿ ನೋಡ್ತಿದ್ದೀರಾ? ಎದಕ್ ಬಂದಿ? ಗುಡಿಗೆ.
ಮದ್ವೆ ವಿಷಯಕ್ಕೆ. ಯಾರ್ ಮದ್ವೆ? ನಮ್ಮ ಅಕ್ಕನ್ ಮದ್ವೆ. ನಿಮ್ ಅಕ್ಕನ್ ಮದ್ವಿನ? ನಿಮ್ ಅಕ್ಕನ್ ಮದ್ವೆಗ್ ಪೂಜೆ ಮಾಡ್ಸಕ್ ಬಂದಿಯಾ? ಹೌದು, ಬಾಲಾಜಿಗೂ ಪೂರ್ವಿಗೂ ಬೇಗ ಮದ್ವೆ ಆಗ್ಲಿ ಅಂತ. ಅದೆಲ್ಲ ಸಮಯ ಬಂದಾಗ ನಡೀತೈತ್ ಬಿಡ. ಮೊದ್ಲು ಗೋವಿಂದನ್ ಮದ್ವಿಗೆ ಏನು ಅಡೆ ತಡೆ ಬರ್ಲಾರ್ದಂಗ್ ನೋಡ್ಕೋ. ನೀವೇನು ಹೆದರ್ಕೋಬೇಡಿ, ಆ ದೇವ್ರು ನಿಶ್ಚಯ ಮಾಡ್ದಂಗೆ ಎಲ್ಲ ನಡೆಯೋದು. ಕನಕ, ಈಕಿ ಡೈರೆಕ್ಟ್ ಆಗಿ ಮಾತಾಡದೆ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾಳೆ ನೋಡ್ದೇನ? ಪೂರ್ವಿ ಬಾಲಾಜಿ ಮದುವೆ ಬಗ್ಗೆ ಮಾತಾಡ್ತಾಳೆ ಹೊರತು ಗೋವಿಂದನ ಮದುವೆ ಯಾವ ಆತಂಕನೂ ಇಲ್ದೇನೆ ನಡೆಯುತ್ತಾ ಅಂತ ಕೇಳಿದ್ರೆ ಎಲ್ಲ ದೇವ್ರು ನಡೆದಂಗೆ ನಡೆಯುತ್ತೆ ಅಂತ ಹೇಳ್ತಾಳ. ನಮ್ಮನ್ನೇನಾದ್ರೂ ಯಾಮಾರಿಸ್ತಿದ್ದಾಳ? ಆಕಿ ಯಾಮಾರಿಸಿದ್ರ ನಾ ಡಬಲ್ ಯಾಮಾರಿಸ್ತೀನಿ. ಆಕಿ ಪೂಜಾ ಮಾಡಿದ್ರಾತೇನ? ಅದೇನ್ ಫಲಿಸ್ತದ? ಪೂರ್ವಿ ಬಾಲಾಜಿ ಮದ್ವಿ ನಡೀತದ? ನಾನ್ ಅನ್ಕೊಂಡಂಗ ಗೋವಿಂದನ್ಗ ಗೌತಮಿಗ ಮದ್ವಿ ನಡೆಯೋದ. ಅದಾದ್ಮೇಲೆ ಬಾಲಾಜಿಗೂ ನಾನ್ ನೋಡಿದ ಹುಡುಗಿ ಜೊತೆಯಾಗ ಮದ್ವಿ ನಡೆಯೋದ. ಬನ್ನಿ 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 ಬಗ್ಗೆ. ಅಪ್ಪ ಏನಪ್ಪ ಇದು? ಸೀಕ್ರೆಟ್ ಕಣೋ. ಸೀಕ್ರೆಟ್ ಅಂದ್ರೆ ಹಾಗೆ ಮಾತಾಡ್ಬೋದಲ್ಲ, ಎಲ್ರು ಹಿಂಗ್ ಬಕ್ಕೊಂಡೆ ಮಾತಾಡ್ಬೇಕಾ? ಬಾಯ್ ಮುಚ್ಚು, ಹೇಳೋದು ಕೇಳು. ಇವಾಗ ನಾನೊಂದು ಐಡಿಯಾ ಹೇಳ್ತೀನಿ. ಪುರೋಹಿತರು ಪೂಜೆ ಮಾಡೋದಕ್ಕೆ ಪೂಜಾ ಐಟಮ್ಸ್ ತರಕ್ ಹೇಳಿದ್ರಲ್ವಾ, ಅದ್ರಲ್ಲಿ ಅರ್ಶಿನ ಸ್ವಲ್ಪ ಜಾಸ್ತಿ ತರಕ್ ಹೇಳಿದಾರೆ. ಆ ಅರ್ಶಿನ ಇಟ್ಕೊಂಡು ನಾವ್ಯಾವಾಗ ನಾಟಕ ಆಡ್ಬೇಕಂದ್ರೋ. ಅದ್ರಲ್ಲಿ ನಂದು ಯಾವ ವೇಷ? ಹುಚ್ಚು ನಾಯಿ ವೇಷ ಕಣೋ. ಕತ್ತೆ ಅಂತಂದು ಹೇಳದ್ ಕೇಳೋ. ಬಾಯಿ ಮುಚ್ಕೊಂಡು ಹೇಳೋದ್ ಕೇಳಿ. ಇವಾಗ ಅರ್ಶಿನ ತಗೊಂಡ್ ಬಂದು ಅದರಲ್ಲಿ ಕರ್ಪೂರನ ಬೆರೆಸ್ತೀವಿ. ಆ ಕರ್ಪೂರಕ್ಕೆ ಬಿಸಿ ತಾಗಿದ್ರೆ ಸಾಕು, ಬಗ್ಗಂತ ಹೊತ್ಕೊಳ್ಳುತ್ತೆ. ಒಂದು ತಟ್ಟೆಲಿ ಅರ್ಶಿನ ತುಂಬ್ಕೊಂಡ್ ಬಂದು ಪೂಜೆಗೂ ಮುಂಚೆ ಬೆಂಕಿ ಹಚ್ಚಿದ್ವಿ ಅನ್ಕೋ, ಅಯ್ಯೋಯ್ಯೋ ದೇವಸ್ಥಾನದಲ್ಲಿ ಮದುವೆ ಪೂಜೆ ಇಟ್ಕೊಂಡ್ರೆ ಹೀಗಾಗೋಯ್ತಲ್ಲ, ಅಪಶಕನ ಆಗೋಯ್ತು, ಇದು ಸರಿಯಲ್ಲ, ಈ ಮದುವೆ ಮಾಡೋದು ತಪ್ಪು ಅಂತ ಹೇಳಿ ಒಂದು ಡ್ರಾಮಾ ಮಾಡಿ ನಿಮ್ಮ ಅಮ್ಮನ ಮನಸ್ಸಿನಲ್ಲಿ ಗೌತಮಿ ಅಮ್ಮನ ಮನಸ್ಸಿನಲ್ಲೂ ಒಂದು ಭಯಾನ ಹುಟ್ಟಿಸಿದ್ರೆ ಅವರೇ ಆಟೋಮೆಟಿಕ್ ಆಗಿ ಮದುವೆ ನಿಲ್ಸ್ಬಿಡ್ತಾರೆ. ಅಪ್ಪ, ಇಷ್ಟಕ್ಕೆಲ್ಲ ಮದುವೆ ಕ್ಯಾನ್ಸಲ್ ಮಾಡ್ತಾರಾ? ಬೇಕಾದ್ರೆ ಸ್ವಲ್ಪ ಟೈಮ್ ತಗೋತಾರಷ್ಟೇ. ಏಯ್, ಏನೋ ಒಂದು ಆಗತ್ತಲ್ವೇನೋ. ಕಡೆ ಪಕ್ಷ ಇವಾಗಿಟ್ಟಿರೋ ಮುಹೂರ್ತ ಮೀರೋಗ್ಬಿಟ್ರೆ ಆಮೇಲೆ ನಾವೇನಾದ್ರೂ ಮಾಡೋದಕ್ಕೆ ಟೈಮ್ ಇರುತ್ತಲ್ವಾ? ಕರೆಕ್ಟೇ ಅಪ್ಪ, ಕರೆಕ್ಟ್. ಏ ಬಾಲಾಜಿ, ಹೋಗಿ ಅರ್ಶಿನ ತಗೊಂಡ್ ಬಂದು ನಿಮ್ಮ ಅಣ್ಣ ಅದಕ್ಕೆ ಕೈಯಲ್ಲಿ ಕೊಟ್ಬಿಡು. ಲತಾ, ಅರಿಶಿನದ ಜವಾಬ್ದಾರಿ ನಿಂದು. ಕರ್ಪೂರನ ಅರಿಶಿನ ಸರಿಯಾಗಿ ಬೆರೆಸಿ ಆ ತಟ್ಟಲ್ಲಿ ಇಟ್ಬಿಡು, ಸರಿನಾ? ಸರಿ ಮಾವಾ. ಸರಿ ಸರಿ, ಚಕ ಚಕ ಅಂತ ಕೆಲಸ ಮುಗಿಬೇಕು. ಸರಿಯಾಗಿ ಟೈಮ್ ಬಾಂಬ್ ಇಟ್ಟಂಗಿರ್ಬೇಕು. ಹಾ, ನಡೀರಿ. ಏನೋ ಇನ್ನೂ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗೋ. ಅದು ಹೋಗ್ತಾ ಇದೀನಪ್ಪ. ಅಪ್ಪ, ನಾವು ನಿಮಿಷ ಬರ್ತೀನಿ. ಏನ್ ಗೀತಾ, ನಾನ್ ನಿನ್ ಸುತ್ತ ತಿರುಗ್ತಾ ಇದ್ರೆ ನೀನ್ ಯಾವ್ದೋ ಮರದ ಸುತ್ತ ಸುತ್ತ ಇದೆಯಾ? ನೀನ್ ನನ್ ಸುತ್ತ, ನಾನ್ ನಿನ್ ಸುತ್ತ ತಿರ್ಗಾಡಿದ್ರೆ ನಮ್ ಮದ್ವೆ ಏನ್ ಆಗ್ಬಿಡಲ್ಲ. ಹೀಗೆ ದೇವ್ರು ಮರ ಅಂತ ಸುತ್ತಿದ್ರೆ ದೇವ್ರು ನಮಗ್ ಸಹಾಯ ಮಾಡಿ ನಮ್ಮಿಬ್ರು ಮದ್ವೆ ಆಗೋದಕ್ಕೆ ಒಂದ್ ದಾರಿ ತೋರಿಸ್ತಾನೆ. ಗೀತಾ, ಖಂಡಿತವಾಗ್ಲೂ ಸಿಗತ್ತೆ ಗೀತಾ. ಮತ್ತೆ ನೆಟ್ಟ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕು. ಅದೆಲ್ಲ ಹಂಗಲ್ಲ, ನಂದೊಂದು ಐಡಿಯಾ. ಏನು? ನೀನ್ ಹಿಂದೆನೆ ಈ ತರ ನಡ್ಕೊಂಡು ಪ್ರದಕ್ಷಿಣೆ ಹಾಕೋ ಬದಲು ನಿನ್ನ ಎತ್ಕೊಂಡು ಈ ಮರದ ಸುತ್ತ ತಿರುಗ್ದೆ ಅಂತ ಅನ್ಕೋ. ದೇವ್ರು ಕರುಣಿಸಿ ಈ ಹುಡುಗಿ ಅಂದ್ರೆ ಇವನಿಗೆ ಎಷ್ಟು ಪ್ರೀತಿ ಅಂತ ಇವ್ರಿಬ್ರನ್ನು ಒಂದ್ ಮಾಡ್ಬೇಕು ಅಂತ ಹೇಳಿ ತಥಾಸ್ತು ಅಂದ್ಬಿಡ್ತಾನೆ. ಬಾ ಎತ್ಕೋತೀನಿ. ಏಯ್, ಸುಮ್ನೆ ಇರು. ಬಾ ಎತ್ಕೊಂಡು ತಿರುಗ್ತೀನಿ. ಅಯ್ಯೋ ನಿಂತ್ಕೋ. ಏಯ್ ಏಯ್, ಏಯ್ ಗೀತಾ, ಅಬ್ಬಾ, ಏನಾಯ್ತು? ನೋವಾಯ್ತು. ಅಯ್ಯೋ ಎದ್ದೇಳು ಎದ್ದೇಳು, ನೋಡ್ಕೋಬೇಕಲ್ವಾ? ಅಯ್ಯೋ, ಕಾಲು ಉಳುಕ್ತಾ? ಅಯ್ಯೋ, ಕಾಲ್ ಮುಟ್ಬೇಡ, ನೋವಾಗ್ತದೆ. ಅಯ್ಯಯ್ಯೋ, ಸರಿ ಎದ್ದೇಳು, ನೀನ್ ನಡಿ, ನಾನು ಸಹಾಯ ಮಾಡ್ತೀನಿ. ಅಮ್ಮ, ನನ್ ಕೈಲ ಆಗ್ತಿಲ್ಲ. ಹಂಗಾದ್ರೆ ಇರು. ಏನ್ ಮಾಡ್ತಿದ್ಯಾ ನೀನು? ನೋಡು, ನಾರ್ಮಲ್ ಆಗಿ ಪ್ರೀತಿಸಿದವ್ರನ್ನ ಕಾಲ್ ನೆಲಕ್ ತಾಗ್ದಂಗೆ ನೋಡ್ಕೋಬೇಕು ಅಂತಾರೆ. ಆ ಚಾನ್ಸು ನನಗೆ ಇವಾಗ ಸಿಕ್ಕಿದೆ. ನಾನು ಅವಾಗ್ಲೇ ಹೇಳ್ದೆ ಸುಮ್ನೆ ನಿನ್ನ ಎತ್ಕೊಂಡ್ ತಿರುಗ್ತೀನಿ ಅಂತ. ಆದ್ರೆ ಆ ದೇವ್ರು ಅದನ್ನೇ ನಿಜ ಮಾಡ್ಬಿಟ್ಟ ಈ ರೂಪದಲ್ಲಿ. ಸರಿ, ಆ ಕಡೆ ನಿನ್ನ ಕರ್ಕೊಂಡು ಹೋಗಿ ಇಳಿಸ್ತೀನಿ. ಬೇಡ ಬೇಡ, ನಾನ್ ಕಷ್ಟಪಟ್ಟು ನಡೀತೀನಿ. ಅಯ್ಯೋ, ಕಾಲ್ ಕೆಳಗಡೆ ಇಡೋದಕ್ಕೇನೆ ಒದ್ದಾಡ್ತಾ ಇದೆಯಾ ನೀನು? ಇನ್ ಹೆಂಗ್ ನಡೀತೀಯ ನೀನು? ಬಾ, ಸುಮ್ನೆ ಇರು. ಯೋ, ಯಾರಾದ್ರೂ ನೋಡ್ತಾರೆ, ಇಳ್ಸು.
ಅಯ್ಯೋ ಯಾರು ನೋಡೋದಿಲ್ಲ. ನಮ್ಮಮ್ಮ ಅವರೆಲ್ಲ ಆ ಕಡೆ ಇದ್ದಾರೆ, ನಿಮ್ಮಮ್ಮ ಅವರು ಈ ಕಡೆ ಇದ್ದಾರೆ. ಆ ಮೆಟ್ಲ ಮೇಲೆ ಹೋದ್ಮೇಲೆ ಇಳಿಸ್ತೀನಿ, ಅಲ್ಲಿಂದ ಮೆತ್ತಗೆ ಹೋಗುವಂತೆ.